ಆ ಕ್ಷೇತ್ರದಲ್ಲಿ ಮತದಾರರು ಬಹಳ ಅಪಾರ ಸಂಖ್ಯೆಯಲ್ಲಿ ಇದ್ದಾರೆ, ಅಲ್ಪಸಂಖ್ಯೆಯಲ್ಲಿ. ಅಂತ ಕಡೆ ಕಾಂಗ್ರೆಸ್ನವರು ಒಬ್ಬ ಮುಸಲ್ಮಾನ್ ಬಾಂಧವನಿಗೆ ಟಿಕೆಟ್ ಕೊಡದಿರ ಅಲ್ಲಿ ಇವಾಗ ಜಬ್ಬಾರ್ ಅವರು ಮತ್ತೆ ಇವರು ನಜೀರ್ ಅಹಮದ್ ಅವ್ರನ್ನ ಕೈ ಬಿಟ್ಟಿರ್ತಕ್ಕಂಥದ್ದು ನೋಡಿದ್ರೆ ಒಂದ್ ರೀತಿ ಆನು ಕೂಡ ಹೋಗಿದೆ, ದಾನು ಕೂಡ ಹೋಗಿದೆ. ಇನ್ನ ಅಹಿಂದ್ ದಾನಲ್ಲಿ ಹೀ ಹೋಗಿದೆ, ಆ ಹೋಗಿದೆ, ಹೀ ಹೋಗಿದೆ. ದಾ ಅಂತಕ್ಕಂಥದ್ದು ಬಹುಶಃ ಮುಂದೆ ಅದೆಲ್ಲಿಗೆ ಹೋಗಿ ನಿಲ್ಲುತ್ತೋ, ಅದು ಯಾವಾಗ ದಾನು ಕೂಡ ಕಳ್ಕೊಂಡು ಅಹಿಂದ ಅಂತಕ್ಕಂಥದ್ದು ಸಂಪೂರ್ಣ ಛಿದ್ರಗೊಳಿಸ್ತಾರೋ ಗೊತ್ತಿಲ್ಲ, ನೋಡ್ಬೇಕು. ಸರ್, ಜಮೀರ್ ಅವರಿಗೆ ಜೆಡಿಎಸ್ ಪಕ್ಷಕ್ಕೆ ಸ್ವಾಗತ ಇದೆಯಾ ಅನ್ನುವಂತ ವಿಚಾರ ಬಹಳ ಚರ್ಚೆ. ಏನ್ ನೋಡಿಪ್ಪ, ಇದೆಲ್ಲ ಸುಮ್ನೆ ಮಾಧ್ಯಮದಲ್ಲಿ ನಿಮ್ ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಈಗಾಗ್ಲೇ ಬಹುಶಃ ನಿನ್ನೆ ದಿನ ನಾನು ಕೂಡ ಎಲ್ಲ ಹೋಗಿದ್ದೆ, ಗಾಡಿಲಿ ಬರ್ತಾ ನೋಡಿದೆ. ಯಾಕಂದ್ರೆ ರೆಗ್ಯುಲರ್ ಅಪ್ಡೇಟ್ ಆಗ್ಬೇಕಲ್ಲ, ನೋಡ್ತಾ ಇರ್ತೀವಿ ಯಾರ್ಯಾರು ಏನೇನ್ ಹೇಳಿಕೆ ಕೊಟ್ಟಿದ್ದಾರೆ ಅಂತ. ಅವ್ರ ಕಡೆಯಿಂದ ಹೇಳಿಕೆ ಕೊಟ್ಟಿದಾರಲ್ಲ, ಸ್ಪಷ್ಟೀಕರಣ ಕೊಟ್ಟಿದಾರಲ್ಲ. ಅದೇನಪ್ಪ, ಕಾಂಗ್ರೆಸ್ ಪಕ್ಷ ಬಹಳ ಅವ್ರಿಗೆ ಸ್ಥಾನಮಾನ ಕೊಟ್ಟು ರಾಜಕೀಯವಾಗಿ ಬಹಳ ಉನ್ನತ ಸ್ಥಾನಕ್ಕೆ ಬೆಳೆಸಿದೆ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತೀರಿ? ನಮ್ಮ ಪಾರ್ಟಿ ಕಟ್ತಕ್ಕಂಥದಕ್ಕೆ ಪಕ್ಷದ ಕಾರ್ಯಕರ್ತರಿದ್ದಾರೆ, ಸಿದ್ಧರಿದ್ದಾರೆ. ಹೋರಾಟ ಕೊಡ್ತಕ್ಕಂಥದಕ್ಕೆ ಎಲ್ಲರೂ ಕೂಡ ತಯಾರಾಗೇ ಮುಂದೆ ಬಂದಿದ್ದೇವೆ. ಹಾಗಾಗಿ ಕಾರ್ಯಕರ್ತರಿ ಪಕ್ಷ ಕಟ್ತಾರೆ. ನಾವ್ ಯಾರನ್ನು ಕೂಡ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ನೆಚ್ಕೊಂಡು ಇವತ್ತು ಈ ಪಾರ್ಟಿ ಉಳಿದಿಲ್ಲ. ಮುಂದೆನೂ ಕೂಡ ಯಾರನ್ನೂ ನೆಚ್ಕೊಂಡು ಕೂಡ ಈ ಪಾರ್ಟಿ ಉಳಿತಕ್ಕಂಥ ಸನ್ನಿವೇಶ ಕ್ರಿಯೇಟ್ ಆದ. ಆ ಕ್ಷೇತ್ರದಲ್ಲಿ ಮತದಾರರು ಬಹಳ ಅಪಾರ ಸಂಖ್ಯೆಯಲ್ಲಿ ಇದ್ದಾರೆ, ಅಲ್ಪಸಂಖ್ಯೆಯಲ್ಲಿ. ಅಂತ ಕಡೆ ಕಾಂಗ್ರೆಸ್ನವರು ಒಬ್ಬ ಮುಸಲ್ಮಾನ್ ಬಾಂಧವನಿಗೆ ಟಿಕೆಟ್ ಕೊಡದಿರ ಅಲ್ಲಿ ಇವಾಗ ಜಬ್ಬಾರ್ ಅವರು ಮತ್ತೆ ಇವರು ನಜೀರ್ ಅಹಮದ್ ಅವ್ರನ್ನ ಕೈ ಬಿಟ್ಟಿರ್ತಕ್ಕಂಥದ್ದು ನೋಡಿದ್ರೆ ಒಂದ್ ರೀತಿ ಆನು ಕೂಡ ಹೋಗಿದೆ, ದಾನು ಕೂಡ ಹೋಗಿದೆ. ಇನ್ನ ಅಹಿಂದ್ ದಾನಲ್ಲಿ ಹೀ ಹೋಗಿದೆ, ಆ ಹೋಗಿದೆ, ಹೀ ಹೋಗಿದೆ. ದಾ ಅಂತಕ್ಕಂಥದ್ದು ಬಹುಶಃ ಮುಂದೆ ಅದೆಲ್ಲಿಗೆ ಹೋಗಿ ನಿಲ್ಲುತ್ತೋ, ಅದು ಯಾವಾಗ ದಾನು ಕೂಡ ಕಳ್ಕೊಂಡು ಅಹಿಂದ ಅಂತಕ್ಕಂಥದ್ದು ಸಂಪೂರ್ಣ ಛಿದ್ರಗೊಳಿಸ್ತಾರೋ ಗೊತ್ತಿಲ್ಲ, ನೋಡ್ಬೇಕು. ಸರ್, ಜಮೀರ್ ಅವರಿಗೆ ಜೆಡಿಎಸ್ ಪಕ್ಷಕ್ಕೆ ಸ್ವಾಗತ ಇದೆಯಾ ಅನ್ನುವಂತ ವಿಚಾರ ಬಹಳ ಚರ್ಚೆ. ಏನ್ ನೋಡಿಪ್ಪ, ಇದೆಲ್ಲ ಸುಮ್ನೆ ಮಾಧ್ಯಮದಲ್ಲಿ ನಿಮ್ ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಈಗಾಗ್ಲೇ ಬಹುಶಃ ನಿನ್ನೆ ದಿನ ನಾನು ಕೂಡ ಎಲ್ಲ ಹೋಗಿದ್ದೆ, ಗಾಡಿಲಿ ಬರ್ತಾ ನೋಡಿದೆ. ಯಾಕಂದ್ರೆ ರೆಗ್ಯುಲರ್ ಅಪ್ಡೇಟ್ ಆಗ್ಬೇಕಲ್ಲ, ನೋಡ್ತಾ ಇರ್ತೀವಿ ಯಾರ್ಯಾರು ಏನೇನ್ ಹೇಳಿಕೆ ಕೊಟ್ಟಿದ್ದಾರೆ ಅಂತ. ಅವ್ರ ಕಡೆಯಿಂದ ಹೇಳಿಕೆ ಕೊಟ್ಟಿದಾರಲ್ಲ, ಸ್ಪಷ್ಟೀಕರಣ ಕೊಟ್ಟಿದಾರಲ್ಲ. ಅದೇನಪ್ಪ, ಕಾಂಗ್ರೆಸ್ ಪಕ್ಷ ಬಹಳ ಅವ್ರಿಗೆ ಸ್ಥಾನಮಾನ ಕೊಟ್ಟು ರಾಜಕೀಯವಾಗಿ ಬಹಳ ಉನ್ನತ ಸ್ಥಾನಕ್ಕೆ ಬೆಳೆಸಿದೆ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತೀರಿ? ನಮ್ಮ ಪಾರ್ಟಿ ಕಟ್ತಕ್ಕಂಥದಕ್ಕೆ ಪಕ್ಷದ ಕಾರ್ಯಕರ್ತರಿದ್ದಾರೆ, ಸಿದ್ಧರಿದ್ದಾರೆ. ಹೋರಾಟ ಕೊಡ್ತಕ್ಕಂಥದಕ್ಕೆ ಎಲ್ಲರೂ ಕೂಡ ತಯಾರಾಗೇ ಮುಂದೆ ಬಂದಿದ್ದೇವೆ. ಹಾಗಾಗಿ ಕಾರ್ಯಕರ್ತರಿ ಪಕ್ಷ ಕಟ್ತಾರೆ. ನಾವ್ ಯಾರನ್ನು ಕೂಡ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ನೆಚ್ಕೊಂಡು ಇವತ್ತು ಈ ಪಾರ್ಟಿ ಉಳಿದಿಲ್ಲ. ಮುಂದೆನೂ ಕೂಡ ಯಾರನ್ನೂ ನೆಚ್ಕೊಂಡು ಕೂಡ ಈ ಪಾರ್ಟಿ ಉಳಿತಕ್ಕಂಥ ಸನ್ನಿವೇಶ ಕ್ರಿಯೇಟ್ ಆದ. ಆ ಕ್ಷೇತ್ರದಲ್ಲಿ ಮತದಾರರು ಬಹಳ ಅಪಾರ ಸಂಖ್ಯೆಯಲ್ಲಿ ಇದ್ದಾರೆ, ಅಲ್ಪಸಂಖ್ಯೆಯಲ್ಲಿ. ಅಂತ ಕಡೆ ಕಾಂಗ್ರೆಸ್ನವರು ಒಬ್ಬ ಮುಸಲ್ಮಾನ್ ಬಾಂಧವನಿಗೆ ಟಿಕೆಟ್ ಕೊಡದಿರ ಅಲ್ಲಿ ಇವಾಗ ಜಬ್ಬಾರ್ ಅವರು ಮತ್ತೆ ಇವರು ನಜೀರ್ ಅಹಮದ್ ಅವ್ರನ್ನ ಕೈ ಬಿಟ್ಟಿರ್ತಕ್ಕಂಥದ್ದು ನೋಡಿದ್ರೆ ಒಂದ್ ರೀತಿ ಆನು ಕೂಡ ಹೋಗಿದೆ, ದಾನು ಕೂಡ ಹೋಗಿದೆ. ಇನ್ನ ಅಹಿಂದ್ ದಾನಲ್ಲಿ ಹೀ ಹೋಗಿದೆ, ಆ ಹೋಗಿದೆ, ಹೀ ಹೋಗಿದೆ. ದಾ ಅಂತಕ್ಕಂಥದ್ದು ಬಹುಶಃ ಮುಂದೆ ಅದೆಲ್ಲಿಗೆ ಹೋಗಿ ನಿಲ್ಲುತ್ತೋ, ಅದು ಯಾವಾಗ ದಾನು ಕೂಡ ಕಳ್ಕೊಂಡು ಅಹಿಂದ ಅಂತಕ್ಕಂಥದ್ದು ಸಂಪೂರ್ಣ ಛಿದ್ರಗೊಳಿಸ್ತಾರೋ ಗೊತ್ತಿಲ್ಲ, ನೋಡ್ಬೇಕು. ಸರ್, ಜಮೀರ್ ಅವರಿಗೆ ಜೆಡಿಎಸ್ ಪಕ್ಷಕ್ಕೆ ಸ್ವಾಗತ ಇದೆಯಾ ಅನ್ನುವಂತ ವಿಚಾರ ಬಹಳ ಚರ್ಚೆ. ಏನ್ ನೋಡಿಪ್ಪ, ಇದೆಲ್ಲ ಸುಮ್ನೆ ಮಾಧ್ಯಮದಲ್ಲಿ ನಿಮ್ ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಈಗಾಗ್ಲೇ ಬಹುಶಃ ನಿನ್ನೆ ದಿನ ನಾನು ಕೂಡ ಎಲ್ಲ ಹೋಗಿದ್ದೆ, ಗಾಡಿಲಿ ಬರ್ತಾ ನೋಡಿದೆ. ಯಾಕಂದ್ರೆ ರೆಗ್ಯುಲರ್ ಅಪ್ಡೇಟ್ ಆಗ್ಬೇಕಲ್ಲ, ನೋಡ್ತಾ ಇರ್ತೀವಿ ಯಾರ್ಯಾರು ಏನೇನ್ ಹೇಳಿಕೆ ಕೊಟ್ಟಿದ್ದಾರೆ ಅಂತ. ಅವ್ರ ಕಡೆಯಿಂದ ಹೇಳಿಕೆ ಕೊಟ್ಟಿದಾರಲ್ಲ, ಸ್ಪಷ್ಟೀಕರಣ ಕೊಟ್ಟಿದಾರಲ್ಲ. ಅದೇನಪ್ಪ, ಕಾಂಗ್ರೆಸ್ ಪಕ್ಷ ಬಹಳ ಅವ್ರಿಗೆ ಸ್ಥಾನಮಾನ ಕೊಟ್ಟು ರಾಜಕೀಯವಾಗಿ ಬಹಳ ಉನ್ನತ ಸ್ಥಾನಕ್ಕೆ ಬೆಳೆಸಿದೆ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತೀರಿ? ನಮ್ಮ ಪಾರ್ಟಿ ಕಟ್ತಕ್ಕಂಥದಕ್ಕೆ ಪಕ್ಷದ ಕಾರ್ಯಕರ್ತರಿದ್ದಾರೆ, ಸಿದ್ಧರಿದ್ದಾರೆ. ಹೋರಾಟ ಕೊಡ್ತಕ್ಕಂಥದಕ್ಕೆ ಎಲ್ಲರೂ ಕೂಡ ತಯಾರಾಗೇ ಮುಂದೆ ಬಂದಿದ್ದೇವೆ. ಹಾಗಾಗಿ ಕಾರ್ಯಕರ್ತರಿ ಪಕ್ಷ ಕಟ್ತಾರೆ. ನಾವ್ ಯಾರನ್ನು ಕೂಡ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ನೆಚ್ಕೊಂಡು ಇವತ್ತು ಈ ಪಾರ್ಟಿ ಉಳಿದಿಲ್ಲ. ಮುಂದೆನೂ ಕೂಡ ಯಾರನ್ನೂ ನೆಚ್ಕೊಂಡು ಕೂಡ ಈ ಪಾರ್ಟಿ ಉಳಿತಕ್ಕಂಥ ಸನ್ನಿವೇಶ ಕ್ರಿಯೇಟ್ ಆದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.